ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. In today's video, we are going to discuss about basic accounting concept, which gives us fundamental assumption and guiding principle, which helps us to prepare the books of accounts. So now in that, first accounting concept is business entity concept. ನಾನು ನಿಮಗೆ ಅಕೌಂಟಿಂಗ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ಒಂದು ಸ್ಮಾಲ್ 10 ಸೆಕೆಂಡ್ ವಿಡಿಯೋನ ಪ್ಲೇ ಮಾಡ್ತೀನಿ. ಅದು ನಿಮಗೆ ಒಂದು ಓವರ್ ವ್ಯೂ ಸಿಗುತ್ತೆ. ಅದಾದಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. Business entity concept means business and owner are treated as separate persons. Therefore, when owner brings money, it is capital. When owner takes money, it is drawings. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಅಂದ್ರೆ ಏನು? ಬಿಸ್ನೆಸ್ ಮತ್ತು ಓನರ್ನ ನಾವು ಎರಡು ಸಪರೇಟ್ ಎಂಟಿಟಿಯಾಗಿ ಟ್ರೀಟ್ ಮಾಡ್ತೀವಿ. ಆಲ್ ದ ಟ್ರಾನ್ಸಾಕ್ಷನ್ ಶುಡ್ ಬಿ ರೆಕಾರ್ಡೆಡ್ ಇನ್ ಬಿಸ್ನೆಸ್ ಬುಕ್, ನಾಟ್ ಇನ್ ದ ಬುಕ್ಸ್ ಆಫ್ ಓನರ್. ಮತ್ತೆ ನಾವು ಯಾರು ಪರ್ಸ್ಪೆಕ್ಟಿವ್ ಅಲ್ಲಿ ಥಿಂಕ್ ಮಾಡಬೇಕು, ಇನ್ಫಾರ್ಮೇಶನ್ ರೆಕಾರ್ಡ್ ಮಾಡಬೇಕಾದ್ರೆ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ. The business entity concept states that the business and its owner are treated as two separate entities for accounting purposes. So ಇದನ್ನ ನಾವು business entity concept ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. Only transactions measured in money are recorded in accounts. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತ ಅಂದ್ರೆ ಏನು? ಓನ್ಲಿ ಟ್ರಾನ್ಸಾಕ್ಷನ್ ಅಂಡ್ ಈವೆಂಟ್ಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮಾನಿಟರಿ ವ್ಯಾಲ್ಯೂ. ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ ತಗೊಳ್ತೀವಿ ಅಂತ ಅನ್ಕೊಳ್ಳಿ, ಪರ್ಚೇಸ್ ಆಫ್ ಗೂಡ್ಸ್, ಬರೀ ಇದನ್ನೇ ನಾವು ಮೆನ್ಷನ್ ಮಾಡೋದಕ್ಕಾಗಲ್ಲ. ಆ ಗೂಡ್ಸ್ ಎಷ್ಟು ಅಮೌಂಟಿಗೆ ನಾವು ಪರ್ಚೇಸ್ ಮಾಡಿದ್ದೀವಿ, ಆ ಮೆಜರ್ಮೆಂಟ್ ಇದ್ರೆ ಮಾತ್ರ, ಅದು ಮಾನಿಟರಿ ಟರ್ಮಲ್ಲಿ ಮೆಜರ್ಮೆಂಟ್ ಇದ್ರೆ ಮಾತ್ರ ನಾವು ರೆಕಾರ್ಡ್ ಮಾಡ್ಬೋದು. ಅದನ್ನ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಒಳ್ಳೆ ಮ್ಯಾನೇಜರ್ ಇದ್ದಾರೆ ಅಂತ ಅನ್ಕೊಳ್ಳಿ, ಅವನಿಂದ ನಮಗೆ ಬಿಸ್ನೆಸ್ಗೆ ತುಂಬಾ ಹೆಲ್ಪ್ ಆಗ್ತಿದೆ. ಬಟ್ ಅದು ನಮಗೆ ಟ್ರಾನ್ಸಾಕ್ಷನ್ ಆಗುತ್ತಾ? ಆಗಲ್ಲ. ಯಾಕಾಗಲ್ಲ? ನಾವು ಅದನ್ನ ಮಾನಿಟರಿ ಟರ್ಮಲ್ಲಿ ಮೆನ್ಷನ್ ಮಾಡೋದಕ್ಕಾಗೋದಿಲ್ಲ. ಬಟ್ ಅದೇ ನಾವು ಮ್ಯಾನೇಜರ್ಗೆ ಸ್ಯಾಲರಿ ಪೇ ಮಾಡ್ತೀವಿ ಅಂತ ಅನ್ಕೊಳ್ಳಿ, ಪರ್ ಮಂತ್ 50,000 rupees. ಅದು ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟಾ? ಹೌದು. ಪೇಯ್ಡ್ ಸ್ಯಾಲರಿ ಟು ಮ್ಯಾನೇಜರ್ 50,000 ಪರ್ ಮಂತ್. ಅದನ್ನು ನಾವು ಮಾನಿಟರಿ ವ್ಯಾಲ್ಯೂನಲ್ಲಿ ಮೆಜರ್ ಮಾಡ್ತೀವಿ ಅಂತ ಅಂದರೆ ಅದು ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಸ್ಟೇಟ್ಸ್ ದಟ್ ಓನ್ಲಿ ದೋಸ್ ಟ್ರಾನ್ಸಾಕ್ಷನ್ ಅಂಡ್ ಈವೆಂಟ್ಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ ಆರ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಸೊ ಸಿಂಪಲ್ ಅಲ್ವಾ? ಯಾವುದೇ ಟ್ರಾನ್ಸಾಕ್ಷನ್ನ ನಾವು ಮಾನಿಟರಿ ವ್ಯಾಲ್ಯೂನಲ್ಲಿ ಮೆಜರ್ ಮಾಡ್ಬೋದು ಅಂತ ಅಂದರೆ ಆ ಟ್ರಾನ್ಸಾಕ್ಷನ್ ನಾವು ರೆಕಾರ್ಡ್ ಮಾಡಬೇಕು, ಇಲ್ಲ ಅಂತ ಅಂದರೆ ಮಾಡೋ ಹಾಗಿಲ್ಲ. Next accounting concept, going concern concept. Upward. Going concern means the business will continue for a long time. Business will continue in future. Going concern concept ಅಂತ ಅಂದ್ರೆ a business is assumed to continue its operation for the foreseeable future. ಅಂದ್ರೆ ಇಂಡೆಫಿನಿಟ್ ಪೀರಿಯಡ್ಗೆ ಬಿಸ್ನೆಸ್ ರನ್ ಆಗುತ್ತೆ ಅಂತೇಳಿ, ಫ್ಯೂಚರಲ್ಲಿ ಬಿಸ್ನೆಸ್ನ ಕ್ಲೋಸ್ ಮಾಡೋ ಯಾವುದೇ ಪ್ಲಾನ್ ಇಲ್ಲ ಅಂತೇಳಿ ಯಾವ ಕಾನ್ಸೆಪ್ಟ್ ಹೇಳುತ್ತೆ? ಇದನ್ನ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಹೇಳುತ್ತೆ. ಓಕೆ, ಅನ್ಫಾರ್ಚುನೇಟ್ ಥಿಂಗ್ಸ್ ಆಗ್ಬೋದು. ಇನ್ ಕೇಸ್ ಬಿಸ್ನೆಸ್ನ ರನ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ರೆ, ಅಥವಾ ಕಂಟಿನ್ಯೂಸ್ ಲಾಸಸ್ ಇದ್ರೆ ಕ್ಲೋಸ್ ಮಾಡ್ಬೋದು. ಅದು ಬಿಟ್ಟು ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಯಾರಿಗಾದ್ರೂ ಬಿಸ್ನೆಸ್ನ ಕ್ಲೋಸ್ ಮಾಡಬೇಕು ಅನ್ನೋ ಪ್ಲಾನ್ ಇರುತ್ತಾ? ಇಲ್ಲ ಅಲ್ವಾ? Which concept will follow here? Going concern concept, which states that the going concern concept states that a business is expected to continue its operation for a long period and it is not likely to close down the business in the near future. ಇದು ನಮಗೆ going concern concept ಆಗುತ್ತೆ. Next concept, accounting period concept. Accounting period means business life is divided into fixed periods to calculate profit or loss. ನಾವು ಪ್ರೀವಿಯಸ್ ಕಾನ್ಸೆಪ್ಟ್ ಅಲ್ಲಿ ಏನ್ ಕಲ್ತ್ವಿ? ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಲ್ವಾ? ಅಂದ್ರೆ ಬಿಸ್ನೆಸ್ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಎಂಡ್ ಆಗಲ್ಲ ಅಂತೇಳಿ, ಫಾರ್ ಎವರ್ ಅದು ರನ್ ಆಗ್ತಾ ಇರುತ್ತೆ. ಬಟ್ ನಮಗೆ ಪ್ರಾಫಿಟ್ ಅಥವಾ ಲಾಸ್ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗಬೇಕಲ್ವಾ ನಮಗೆ. ಬಿಸ್ನೆಸ್ನ ನಾವು ಕ್ಲೋಸ್ ಮಾಡಲ್ಲ ಅಂತ ಅಂದರೆ, ಫಾರ್ ಎವರ್ ರನ್ನಿಂಗಲ್ಲಿ ಇದೆ ಅಂತ ಅಂದರೆ ಯಾವಾಗ ನಮಗೆ ಗೊತ್ತಾಗುತ್ತೆ? ಸೊ ಅದರಿಂದ ನಾವೇನು ಮಾಡ್ತೀವಿ? ಬಿಸ್ನೆಸ್ನ ಕ್ಲೋಸ್ ಮಾಡಲ್ಲ, ಬಟ್ ನಾವು ಯಾವ ಬುಕ್ಸ್ನ ರೆಕಾರ್ಡ್ ಮಾಡ್ತೀವಿ ಆ ಬುಕ್ಸ್ ಆಫ್ ಅಕೌಂಟ್ನ ಕ್ಲೋಸ್ ಮಾಡ್ತೀವಿ. ಸ್ಮಾಲ್ ಪೀರಿಯಡ್ಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಪ್ರಿಪೇರ್ಡ್ ಅಟ್ ಎ ರೆಗ್ಯುಲರ್ ಇಂಟರ್ವಲ್ ಟು ಡಿಟರ್ಮೈನ್ ಪ್ರಾಫಿಟ್, ಲಾಸ್ ಅಂಡ್ ಫೈನಾನ್ಷಿಯಲ್ ಪೊಸಿಷನ್.
ಅದನ್ನು ನಾವು ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಆ ಲಾಂಗ್ ಸ್ಟ್ರೆಚ್ ಏನಿದೆ ಅದನ್ನು ನಾವು ಸ್ಮಾಲರ್ ಅಕೌಂಟಿಂಗ್ ಪೀರಿಯಡ್ ಆಗಿ ಮಾಡ್ತೀವಿ. ಯೂಶ್ವಲ್ ಆಗಿ 12 ಮಂತ್ ಅಕೌಂಟಿಂಗ್ ಪೀರಿಯಡ್ನ ಫಾಲೋ ಮಾಡ್ತೀವಿ. ಅದು ಕ್ಯಾಲೆಂಡರ್ ಇಯರ್ ಆದರೂ ಆಗಿರ್ಬೋದು, ಫೈನಾನ್ಷಿಯಲ್ ಇಯರ್ ಆದರೂ ಆಗಿರ್ಬೋದು. ಕ್ಯಾಲೆಂಡರ್ ಇಯರ್ ಅಂತ ಅಂದರೆ ಇಟ್ ಸ್ಟಾರ್ಟ್ ಫ್ರಮ್ ಜಾನ್ವರಿ, ಎಂಡ್ ಆನ್ 31st ಡಿಸೆಂಬರ್. ಫೈನಾನ್ಷಿಯಲ್ ಇಯರ್ ಆದರೆ ಏಪ್ರಿಲ್ 1ಗೆ ಸ್ಟಾರ್ಟ್ ಆಗಿ ಮಾರ್ಚ್ 31ಗೆ ಎಂಡ್ ಆಗುತ್ತೆ. ಸೊ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ states that life of a business is divided into equal period of time to measure profit or loss. ಈಗ ಒಂದು ಲಾಂಗ್ ಸ್ಟ್ರೆಚ್ ಇದೆ ಅಂತ ಅಂದರೆ ನಾವು ಎವ್ರಿ 12 ಮಂತ್ಸ್ ಒನ್ಸು ಬುಕ್ಸ್ ಆಫ್ ಅಕೌಂಟ್ನ ಕ್ಲೋಸ್ ಮಾಡ್ತೀವಿ, ಪ್ರಾಫಿಟ್ ಲಾಸ್ ಅಂತ ಐಡೆಂಟಿಫೈ ಮಾಡ್ತೀವಿ, ಮತ್ತೆ ಬುಕ್ಸ್ ಆಫ್ ಅಕೌಂಟ್ನ ಕಂಟಿನ್ಯೂ ಮಾಡ್ತೀವಿ, ಮತ್ತೆ 12 ಮಂತ್ ಆದಮೇಲೆ ಕ್ಲೋಸ್ ಮಾಡ್ತೀವಿ, ಪ್ರಾಫಿಟ್ ಅಥವಾ ಲಾಸಲ್ಲಿ ಇದೆಯಾ ಅಂತ ಐಡೆಂಟಿಫೈ. ಇದನ್ನು ನಾವು ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂತ ಕರಿತೇವೆ. ನೆಕ್ಸ್ಟ್ ಕಾನ್ಸೆಪ್ಟ್ ಕಾಸ್ಟ್ ಕಾನ್ಸೆಪ್ಟ್. Cost concept means assets are recorded at the price actually paid, not recorded at market value. ಕಾಸ್ಟ್ ಕಾನ್ಸೆಪ್ಟ್ ಅಂತ ಅಂದರೆ ಇಲ್ಲೊಂದು ಎಕ್ಸಾಂಪಲ್ ನೋಡೋಣ. ಪರ್ಚೇಸ್ ಆಫ್ ಓಲ್ಡ್ ಪ್ಲಾಂಟ್ ಇದೆ, 50 lakh rupees ಕೊಟ್ಟು ಪರ್ಚೇಸ್ ಮಾಡಿದ್ದೀವಿ. ಅದನ್ನು ನಾವು ರೆಕಾರ್ಡ್ ಮಾಡ್ತೀವಾ? ಇಲ್ಲ. ಯಾಕೆ ಮಾಡಲ್ಲ ಅಂತ ಅಂದರೆ, ಈಗ 50 lakh ಕೊಟ್ಟು ತೊಗೊಂಬಂದಿರೋ ಅಸೆಟನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ. ಅದನ್ನು ಯೂಸ್ ಮಾಡೋದಕ್ಕೂ ಮುಂಚೆ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ 10,000 ಖರ್ಚು ಮಾಡಿದ್ದೀವಿ, ರಿಪೇರ್ಗೋಸ್ಕರ 15,000 ಖರ್ಚು ಮಾಡಿದ್ದೀವಿ, ಇನ್ಸ್ಟಾಲೇಷನ್ಗೋಸ್ಕರ 25,000 ಖರ್ಚು ಮಾಡಿದ್ದೀವಿ. ಸೊ ಟಿಲ್ ದ ರೆಡಿ ಟು ಸ್ಟೇಜ್ ಎಷ್ಟು ಅಮೌಂಟ್ನ ನಾವು ಸ್ಪೆಂಡ್ ಮಾಡಿದ್ದೀವೋ ಆ ಟೋಟಲ್ ಅಮೌಂಟ್ನ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಬರೀ ಪರ್ಚೇಸ್ ಪ್ರೈಸ್ ಅಲ್ವಾ, ಇದು ನಿಮಗೆ ಕಾಸ್ಟ್ ಕಾನ್ಸೆಪ್ಟ್ ಆಗುತ್ತೆ. ಬಟ್ ಒಂದು ಸಲ ನೀವು ಆ ಕಾಸ್ಟ್ನ ರೆಕಾರ್ಡ್ ಮಾಡಿದ್ಮೇಲೆ ಎವ್ರಿ ಇಯರು ಅದೇ ಅಕೌಂಟನ್ನು ಮೇಂಟೈನ್ ಮಾಡಬೇಕು, ಅದೇ ಇನ್ಫಾರ್ಮೇಷನ್ನ ಮೇಂಟೈನ್ ಮಾಡಬೇಕು. ಕಾಸ್ಟ್ ಕಾನ್ಸೆಪ್ಟ್ ಅಂತ ಅಂದರೆ ಕಾಸ್ಟ್ ಕಾನ್ಸೆಪ್ಟ್ ಸ್ಟೇಟ್ಸ್ ದಟ್ ಅಸೆಟ್ಸ್ ಆರ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಅಟ್ ದೇರ್ ಒರಿಜಿನಲ್ ಪರ್ಚೇಸ್ ಕಾಸ್ಟ್. ನಾನು ಹೇಳಿದೆ ಅಲ್ವಾ, ಟಿಲ್ ದ ಸ್ಟೇಜ್ ಆಫ್ ರೆಡಿ ಟು ಯೂಸ್ ಯಾವುದೇ ಪ್ರೈಸ್ನ ನಾವು ಸ್ಪೆಂಡ್ ಮಾಡಿದರೆ, ಯಾವುದೇ ಅಮೌಂಟ್ ನಾವು ಸ್ಪೆಂಡ್ ಮಾಡಿದ್ವೋ ಆ ರೆಕಾರ್ಡ್ನ ನಾವು ಮೇಂಟೈನ್ ಮಾಡ್ತೀವಿ. ಒರಿಜಿನಲ್ ಬುಕ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ವ್ಯಾಲ್ಯೂನ ನಾವು ಮೆನ್ಷನ್ ಮಾಡೋದಿಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. Dual aspect means every transaction has two effects in accounts. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತಂದರೆ ಎವ್ರಿ ಟ್ರಾನ್ಸಾಕ್ಷನ್ ವಿಲ್ ಹ್ಯಾವ್ 2 ಆಸ್ಪೆಕ್ಟ್. ಓಕೆ, ಒನ್ ಈಸ್ ಡೆಬಿಟ್ ಆಸ್ಪೆಕ್ಟ್, ಒನ್ ಮೋರ್ ಈಸ್ ಕ್ರೆಡಿಟ್ ಆಸ್ಪೆಕ್ಟ್. ಈಗ ನಿಮಗೆ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಸೊ ಇಲ್ಲಿ ಯಾವೆರಡು ಇನ್ಫಾರ್ಮೇಷನ್ ಇದೆ, ನಾವು ಪರ್ಚೇಸ್ ಮಾಡ್ತಿದ್ದೀವಲ್ಲ, ಏನು ಪರ್ಚೇಸ್ ಮಾಡ್ತಿದ್ದೀವಿ? ಗೂಡ್ಸ್ನ ನಾವು ರಿಸೀವ್ ಮಾಡ್ತಿದ್ದೀವಲ್ವಾ, ಅದು ಒಂದು ಆಸ್ಪೆಕ್ಟ್, ರಿಸೀವಿಂಗ್ ಆಸ್ಪೆಕ್ಟ್. ಗೂಡ್ಸ್ನ ಪರ್ಚೇಸ್ ಮಾಡೋದಕ್ಕೆ ನಾವು ಏನು ಪೇ ಮಾಡಿದ್ವಿ? ಕ್ಯಾಶ್ ಪೇ ಮಾಡಿದ್ವಿ ಅಲ್ವಾ, ಅದು ಗಿವಿಂಗ್ ಆಸ್ಪೆಕ್ಟ್. ಸೊ ಎವ್ರಿ ಟ್ರಾನ್ಸಾಕ್ಷನ್ ನಮಗೆ 2 ಆಸ್ಪೆಕ್ಟ್ನ ಕೊಡುತ್ತೆ. ಒಂದು ರಿಸೀವಿಂಗ್ ಆಸ್ಪೆಕ್ಟ್, ಇನ್ನೊಂದು ಗಿವಿಂಗ್ ಆಸ್ಪೆಕ್ಟ್. ಅದನ್ನೇ ನಾವು ಡೆಬಿಟ್ ಆಸ್ಪೆಕ್ಟ್ ಮತ್ತು ಕ್ರೆಡಿಟ್ ಆಸ್ಪೆಕ್ಟ್ ಅಂತ ಕರಿತೀವಿ. The dual aspect concept states that every business transaction has 2 aspects. One aspect receives benefit and another aspect gives benefit. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಆರ್ ರಿಯಲೈಸೇಷನ್ ಕಾನ್ಸೆಪ್ಟ್. Revenue recognition concept means revenue is recorded when it is earned. That means when goods are sold or services are provided, we record revenue, even if cash is received later. ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಅಂತಂದರೆ ರೆವೆನ್ಯೂ ಇಸ್ ರೆಕಾರ್ಡೆಡ್ ವೆನ್ ಇಟ್ ಈಸ್ ಅರ್ನ್ಡ್ ಆರ್ ರಿಯಲೈಸ್ಡ್, ನಾಟ್ ನೆಸೆಸರಿಲಿ ವೆನ್ ಕ್ಯಾಶ್ ಈಸ್ ರಿಸೀವ್ಡ್. ಅಂದರೆ ನಾವು ಗೂಡ್ಸ್ನ ಸೆಲ್ ಮಾಡಿದ್ವಿ, ಓಕೆ, ಕ್ರೆಡಿಟಲ್ಲಿ ಸೆಲ್ ಮಾಡಿದ್ದೀವಿ. ಅಂದರೆ ಈಗ ಮಿಸ್ಟರ್ ಎಗೆ ನಾನು ಗೂಡ್ಸ್ನ ಸೆಲ್ ಮಾಡಿದ್ದೀನಿ, ಬಟ್ ಮಿಸ್ಟರ್ ಎ ಏನಂತ ಹೇಳಿದ್ದಾರೆ, ವಿಲ್ ಪೇ ಆಫ್ಟರ್ 1 month ಅಂತ, ಅಮೌಂಟನ್ನು 1 month ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಇನ್ಫಾರ್ಮೇಷನ್ನ ರೆಕಾರ್ಡ್ ಮಾಡಬೇಕಾ ಮಾಡಬಾರ್ದಾ? ರೆವಿನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್ ಹೇಳುತ್ತೆ ಮಾಡಬೇಕು ಅಂತೇಳಿ. ಅಮೌಂಟ್ನ ರಿಸೀವ್ ಮಾಡೋದ್ವೋ ಇಲ್ವೋ ನೆಸಸರಿ ಇಲ್ಲ. ಯಾವಾಗ ನಮಗೆ ಇನ್ಕಮ್ ಜನರೇಟ್ ಆಗಿದೆ, ಸೇಲ್ ಆಗಿದೆ ಅಲ್ವಾ, ಆ ಇಮ್ಮಿಡಿಯೇಟ್ ಡೇಟಿಗೆ ನಾವು ಇನ್ಕಮ್ನ ರೆಕಾರ್ಡ್ ಮಾಡಬೇಕು. ಅದೇ ನಮಗೆ ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್. The revenue recognition concept states that revenue is recognized or recorded when it is earned, whether cash is received or not. ಯಾವಾಗ ನಮ್ಮದು ಸೇಲ್ ಆಗುತ್ತೆ ಇಮ್ಮಿಡಿಯೇಟ್ ಆಗಿ ನಾವು ಆ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಬೇಕು. ಅಮೌಂಟ್ನ ರಿಸೀವ್ ಮಾಡೋವರೆಗೂ ವೆಯ್ಟ್ ಮಾಡೋಂಗಿಲ್ಲ. ಯಾವ ಕಾನ್ಸೆಪ್ಟ್ ಇದು? ರೆವೆನ್ಯೂ ರೆಕಗ್ನಿಷನ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಮ್ಯಾಚಿಂಗ್ ಕಾನ್ಸೆಪ್ಟ್. Matching concept means match revenue with related expenses to find correct profit. ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಅಂದರೆ ಅಕೌಂಟಿಂಗ್ ಪೀರಿಯಡಲ್ಲಿ ಕಲ್ತಿದ್ದೀವಿ ಅಲ್ವಾ, 12 ಮಂತ್ಗೆ
ಒಂದು ಅಕೌಂಟಿಂಗ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೀವಲ್ವಾ. ಸೊ ಮ್ಯಾಚಿಂಗ್ ಕಾನ್ಸೆಪ್ಟಲ್ಲಿ ಆ 12 ಮಂತ್ ಪೀರಿಯಡಲ್ಲಿ ನಮ್ಮ ಏಪ್ರಿಲಿಂದ 31 ಮಾರ್ಚ್ವರೆಗೂ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ ಆ ಎಕ್ಸ್ಪೆನ್ಸಸ್ನ ನಾವು ರೆವೆನ್ಯೂ ಜೊತೆಗೆ ಮ್ಯಾಚ್ ಮಾಡ್ತೀವಿ. ಈಗ ನಮ್ದೊಂದು ಎಕ್ಸ್ಪೆನ್ಸ್ ಬಂದ್ಬಿಟ್ಟು 70,000 ಇದೆ ಅಂತ ಅನ್ಕೊಳ್ಳಿ, ನಮ್ದು ರೆವೆನ್ಯೂ ಬಂದ್ಬಿಟ್ಟು 1 lakh ಇದೆ. ಆಗ ಏನು ಗೊತ್ತಾಗುತ್ತೆ ನಮಗೆ, ಪ್ರಾಫಿಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ನಮಗೆ. ಇದನ್ನೇ ನಾವು ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಮ್ಯಾಚಿಂಗ್ ಕಾನ್ಸೆಪ್ಟಲ್ಲಿ ಏನು ಮಾಡ್ತೀವಿ, ಆನ್ ದಟ್ ಪರ್ಟಿಕ್ಯುಲರ್ ಅಕೌಂಟಿಂಗ್ ಪೀರಿಯಡ್ ವಾಟ್ ಎವರ್ ದ ಟೋಟಲ್ ಎಕ್ಸ್ಪೆನ್ಸಸ್ ವಿ ಹ್ಯಾವ್ ಇನ್ಕರ್ಡ್ ಶುಡ್ ಬಿ ಮ್ಯಾಚ್ಡ್ ವಿತ್ ದ ಟೋಟಲ್ ರೆವಿನ್ಯೂ ವಿಚ್ ಹ್ಯಾಸ್ ಬಿನ್ ಜನರೇಟೆಡ್. ಇದನ್ನ ನಾವು ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಮ್ಯಾಚಿಂಗ್ ಕಾನ್ಸೆಪ್ಟ್ ಸ್ಟೇಟ್ಸ್ ದಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಡ್ಯೂರಿಂಗ್ ಅನ್ ಅಕೌಂಟಿಂಗ್ ಪೀರಿಯಡ್ ಶುಡ್ ಬಿ ಮ್ಯಾಚ್ಡ್ ವಿತ್ ದ ರೆವಿನ್ಯೂ ಅರ್ನ್ ಡ್ಯೂರಿಂಗ್ ದ ಸೇಮ್ ಪೀರಿಯಡ್. ಆ ಸೇಮ್ 12 ಮಂತ್ ಪೀರಿಯಡಲ್ಲಿ ಏನು ಇನ್ಕಮ್ ಇದೆ, ಏನು ಎಕ್ಸ್ಪೆನ್ಸ್ ಇದೆ, ಎರಡನ್ನ ನಾವು ಮ್ಯಾಚ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡುವ, ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟ್. Full disclosure concept means all material and important information should be clearly disclosed in the financial statements so that users can understand the true financial position of the business. ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟ್ ಅಂತ ಅಂದರೆ ನಾವು ಬುಕ್ಸ್ ಆಫ್ ಅಕೌಂಟಲ್ಲಿ ಪ್ರತಿಯೊಂದು ಡೀಟೇಲ್ನ ರಿವೀಲ್ ಮಾಡಬೇಕು, ಡಿಸ್ಕ್ಲೋಸ್ ಮಾಡಬೇಕು. ನಾವು ಯಾವುದೇ ಇನ್ಫಾರ್ಮೇಷನ್ನು ಹೈಡ್ ಮಾಡೋ ಹಾಗಿಲ್ಲ. ಇದನ್ನೇ ನಾವು ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಏನಕ್ಕೋಸ್ಕರ ನಾವು ಇದನ್ನು ಮಾಡಬೇಕು, ಟ್ರಾನ್ಸ್ಪರೆನ್ಸಿಗೋಸ್ಕರ, ಅಥವಾ ಬೆಟರ್ ಡಿಸಿಷನ್ ಮೇಕಿಂಗ್ ಇನ್ವೆಸ್ಟರ್ಸ್ಗಳಿಗೆ, ಮತ್ತು ಟ್ರೂ ಮತ್ತು ಫೇರ್ ವ್ಯೂಗಳನ್ನ ಬೇರೆಯವರಿಗೆ ಕೊಡೋದಕ್ಕೋಸ್ಕರ ನಾವು ಇದನ್ನು ಮಾಡಬೇಕಾಗುತ್ತೆ. ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟ್ ಅಂತ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್, ಅದು ಪ್ರಾಫಿಟಬಿಲಿಟಿ ಇನ್ಫಾರ್ಮೇಷನ್ ಆಗಿರ್ಬೋದು, ಫೈನಾನ್ಷಿಯಲ್ ಪೊಸಿಷನ್ ಆಗಿರ್ಬೋದು, ಮೆಟೀರಿಯಲ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಲಯಬಿಲಿಟಿ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು, ಮತ್ತು ನಾವು ಯಾವುದೇ ಅಕೌಂಟಿಂಗ್ ಪಾಲಿಸೀಸ್ನ ಫಾಲೋ ಮಾಡ್ತಾಯಿದ್ರು, ಮೇಂಟೈನ್ ಮಾಡ್ತಾಯಿದ್ರು, ಪ್ರತಿಯೊಂದನ್ನು ನಾವು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಇದನ್ನು ನಾವು ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟ್ ಅಂತ ಕರಿತೀವಿ. ದ ಫುಲ್ ಡಿಸ್ಕ್ಲೋಜರ್ ಕಾನ್ಸೆಪ್ಟ್ ಸ್ಟೇಟ್ಸ್ ದಟ್ all important and relevant financial information should be fully disclosed in financial statements. This helps user make proper decision based on complete information. ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದರೆ ಯೂಸರ್ಸ್ಗೆ ಇದರಿಂದ ಹೆಲ್ಪ್ ಆಗುತ್ತೆ ಡಿಸಿಷನ್ ತಗೊಳ್ಳೋದಕ್ಕೆ. ನೆಕ್ಸ್ಟ್ ಅಕೌಂಟಿಂಗ್ ಕಾನ್ಸೆಪ್ಟ್, ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್. Consistency concept means the same accounting methods should be followed year after year. ನಿಮಗಿಲ್ಲಿ ಎಕ್ಸಾಂಪಲಲ್ಲಿ ಕಂಪನಿ ಯೂಸಿಂಗ್ ಸೇಮ್ ಎವ್ರಿ ಇಯರ್, ಸ್ಟ್ರೈಟ್ ಲೈನ್ ಮೆಥಡ್ ಯೂಸ್ಡ್ ಕನ್ಸಿಸ್ಟೆಂಟ್ಲಿ ಅಂತ ಇದೆ. ಸ್ಟ್ರೈಟ್ ಲೈನ್ ಮೆಥಡ್ ಅಂದರೆ ಇದೊಂದು ಮೆಥಡು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬರುತ್ತೆ. ನಿಮಗೆ ಡಿಪ್ರಿಸಿಯೇಷನ್ ಅಂತ ಒಂದು ಸಪ್ರೇಟ್ ಚಾಪ್ಟರ್ ಇದೆ, ಅದರಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೇಲ್ ಆಗಿ, ಏನು ಅಥವಾ ಯಾವ್ಯಾವ ಮೆಥಡ್ ಬರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲೊಂದು ಸಿಂಪಲ್ ಆಗಿ ತಿಳ್ಕೊಳ್ಳಿ, 2 ಮೆಥಡ್ ಇದೆ ಅಂತ ಅನ್ಕೊಳ್ಳಿ. ಒಂದು ಸ್ಟ್ರೈಟ್ ಲೈನ್ ಮೆಥಡ್, ಇನ್ನೊಂದು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಇದೆ ಅಂತ ಅನ್ಕೊಳ್ಳಿ. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ವೇರಿಡ್ ಅಮೌಂಟ್ ಬರುತ್ತೆ ಪ್ರತಿ ಇಯರು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ, ಯಾಕೆಂದರೆ 2 ಡಿಫ್ರೆಂಟ್ ಮೆಥಡ್ಸ್ ಅಲ್ವಾ. ಸೊ ನಮಗಿಲ್ಲಿ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟಲ್ಲಿ ನೀವು ಮೆಥಡ್ ಎ ಮತ್ತು ಬಿ ಅಂತಲೇ ಅನ್ಕೊಳ್ಳಿ. ಅವ್ರು ನಮಗೆ ಮೆಥಡ್ ಎನ ಫಾಲೋ ಮಾಡಿ ಅಥವಾ ಮೆಥಡ್ ಬಿನ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ, ಕನ್ಸಿಸ್ಟೆಂಟ್ ಆಗಿ ಯಾವ್ದಾದ್ರು ಒಂದು ಮೆಥಡ್ನ ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ. ನಾನೇನಾದರೂ ಸ್ಟ್ರೈಟ್ ಲೈನ್ ಮೆಥಡ್ನ ಫಾಲೋ ಮಾಡಿದ್ರೆ ಫಸ್ಟ್ ಇಯರ್ ಆದಮೇಲೆ ಸೆಕೆಂಡ್ ಇಯರ್ಗೂ ಸ್ಟ್ರೈಟ್ ಲೈನೇ ಮಾಡಬೇಕು, ಥರ್ಡ್ ಇಯರ್ಗೂ ಸ್ಟ್ರೈಟ್ ಲೈನ್ ಮೆಥಡ್ನೇ ಫಾಲೋ ಮಾಡಬೇಕು. ನಾನು ಡಿಪ್ರಿಸಿಯೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಇಲ್ಲಿ ನಿಮಗೆ, ಅದನ್ನು ನಾನು ನಿಮಗೆ ಡಿಪ್ರಿಸಿಯೇಷನ್ ಚಾಪ್ಟರ್ ಎಕ್ಸ್ಪ್ಲೈನ್ ಮಾಡುವಾಗ ಮಾಡ್ತೀನಿ. ಇಲ್ಲಿ ಏನು ಸಿಂಪಲ್ ಅಂತ ಅಂದರೆ, ನಾವು ಯಾವುದೇ ಒಂದು ಮೆಥಡ್ನ ಫಾಲೋ ಮಾಡಿದ್ರೆ ಅದನ್ನು ಕನ್ಸಿಸ್ಟೆಂಟಾಗಿ ನೆಕ್ಸ್ಟ್ ಇಯರ್ಗೂ ಫಾಲೋ ಮಾಡಬೇಕಾಗುತ್ತೆ. ಅದನ್ನು ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ನಮಗೆ ಟ್ರೂ ಕಂಪ್ಯಾರಿಸನ್ ಸಿಗುತ್ತೆ ಎವ್ರಿ ಇಯರ್. The consistency concept states that the same accounting methods and principles should be followed every year for preparing financial statement. This helps in comparing the financial result of different years easily. Next concept, conservatism concept. Conservatism means record expected losses, but do not record expected profits. ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ಅಂತ ಅಂದರೆ, ನಿಮಗೆ ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಗೊತ್ತಿದೆ. ನಾವು ಆಲ್ರೆಡಿ ಈಗ ಒಂದು ಫ್ಯಾಕ್ಟ್ರಿನಲ್ಲಿ ಇದ್ದೀವಿ, ಈ ಮಂತ್ ನಾವು ರೆಂಟ್ ಪೇ ಮಾಡಬೇಕು ಅಂದರೆ ನೆಕ್ಸ್ಟ್ ಮಂತ್ ನಾವು ರೆಂಟ್ ಪೇ ಮಾಡಬೇಕು ಅಂತ ಗೊತ್ತಲ್ವಾ. ಸೊ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಏನಾದರೂ ಇದನ್ನೇ ನಾವು ಅದನ್ನು ರೆಕಾರ್ಡ್ ಮಾಡ್ಬೋದು. ಅದೇ ಫ್ಯೂಚರ್ ಇನ್ಕಮ್, ಫಾರ್ ಎಕ್ಸಾಂಪಲ್ ಈಗ ನಾವಿವಾಗ ಯಾವ ಮಂತಲ್ಲಿ ಇದ್ವಿ, ಜೂನ್ ಮಂತಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳಿ. ಮೇ ಮಂತಲ್ಲಿ ನಾವು 70,000 ಅರ್ನ್ ಮಾಡಿದ್ದೀವಿ, ಇನ್ಕಮ್ ಅರ್ನ್ ಮಾಡಿದ್ದೀವಿ. ಏಪ್ರಿಲ್ ಮಂತಲ್ಲೂ ಒಂದು 80,000 ಅರ್ನ್ ಮಾಡಿದ್ದೀವಿ. ಮಾರ್ಚ್ ಮಂತಲ್ಲೂ ಒಂದು 90,000 ಅಥವಾ 70,000 ಅರ್ನ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ.
ಓಕೆ ನಾನು ಲಾಸ್ಟ್ 3 ಮಂತಲ್ಲೂ ನಾನು ಪ್ರಾಫಿಟಲ್ಲೇ ಇದ್ದೀನಲ್ವಾ, ಸೊ ಈ ಮಂತು ನಾನು ಅಷ್ಟನ್ನೇ ಅರ್ನ್ ಮಾಡ್ತೀನಿ, ಅಥವಾ ನೆಕ್ಸ್ಟ್ ಮಂತು ಅಷ್ಟನ್ನೇ ಅರ್ನ್ ಮಾಡ್ತೀವಿ, ನೆಕ್ಸ್ಟ್ 5 ಮಂತಿಗೆ 70,000 ಇಂಟು 5 ಮಾಡಿದ್ರೆ 3,50,000 ಇನ್ಕಮ್ ಬರುತ್ತೆ ಅಂತ ನಾವು ರೆಕಾರ್ಡ್ ಮಾಡ್ಬೋದಾ? ಇಲ್ಲ. ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತ ಅಂದರೆ, ಫ್ಯೂಚರ್ ಎಕ್ಸ್ಪೆನ್ಸಸ್ನ ಪ್ರಿಡಿಕ್ಟ್ ಮಾಡಿ ಬೇಕಾದ್ರೆ ಬರೀರಿ, ಆದರೆ ಫ್ಯೂಚರ್ ಇನ್ಕಮ್ನ ರೆಕಾರ್ಡ್ ಮಾಡೋ ಆಗಿಲ್ಲ ಅಂತೇಳಿ. ಸೊ ಆಂಟಿಸಿಪೇಟ್ ದ ಲಾಸಸ್ ಬಟ್ ಡು ನಾಟ್ ರೆಕಗ್ನೈಸ್ ಪ್ರಾಫಿಟ್ ಅಂಟಿಲ್ ದೇ ಆರ್ ರಿಯಲೈಸ್ಡ್. ಯಾವ ಕಾನ್ಸೆಪ್ಟ್ ಹೇಳುತ್ತೆ ಇದನ್ನ? ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ಹೇಳುತ್ತೆ. The conservatism concept states that expected losses should be recorded immediately. ಅದಿನ್ನ ಆಗಿಲ್ಲ, ನಮಗೆ ಎಕ್ಸ್ಪೆನ್ಸಸ್ ಆಗಿಲ್ಲ, ಬಟ್ ನಮಗೆ ಗೊತ್ತು ಇನ್ ಫ್ಯೂಚರಲ್ಲಿ ಅದಾಗುತ್ತೆ ಅಂತೇಳಿ ಅದನ್ನ ರೆಕಾರ್ಡ್ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇದೆ. ಅದೇ ಫ್ಯೂಚರಲ್ಲಿ ಆಗದಲ್ಲೇ ಇನ್ಕಮ್ನ ಇಮ್ಯಾಜಿನ್ ಮಾಡಿಕೊಂಡು ನಾವು ಅದನ್ನು ರೆಕಾರ್ಡ್ ಮಾಡೋದಕ್ಕಾಗಲ್ಲ. ಯಾವ ಕಾನ್ಸೆಪ್ಟ್ ಇದು? ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಮೆಟೀರಿಯಾಲಿಟಿ ಕಾನ್ಸೆಪ್ಟ್. Materiality means important items must be recorded and shown properly. ನೀವು ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ 2 ಇನ್ಫಾರ್ಮೇಷನ್ ಇತ್ತಲ್ವಾ, ಕಂಪ್ಯೂಟರ್ ಮತ್ತು ಅದ್ರ ಜೊತೆಗೆ ಒಂದು ಸ್ಮಾಲ್ ಪೆನ್ ಇತ್ತು. ಸೊ ಈಗ ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಅಂತ ಅಂದರೆ, ಈಗ ನನ್ನ ಬುಕ್ಸ್ ಆಫ್ ಅಕೌಂಟಲ್ಲಿ ಓಕೆ ನಮ್ಮ ಹತ್ರ 100 ಸಿಸ್ಟಮ್ ಇದೆ ಅಂತ ಬರೀತೀನಿ, ಅದ್ರದ್ದೊಂದು ವ್ಯಾಲ್ಯೂ ಇರುತ್ತೆ 50 ಲ್ಯಾಕ್ ಅಂತ ಇರುತ್ತೆ. ಬಟ್ ನಮ್ಮ ಬಿಸ್ನೆಸ್ಸಲ್ಲಿ ಪೆನ್ನು, ಪೆನ್ಸಿಲು, ಎರೇಸರ್ ಇದೆ, ಎಲ್ಲ ಟೋಟಲ್ ಮಾಡಿದ್ರೆ ಒಂದು 200 ರುಪೀಸ್ ಬರುತ್ತೆ. ಅದನ್ನೇ ಮೆನ್ಷನ್ ಮಾಡೋ ನೆಸೆಸರಿ ಇದೆಯಾ ಬುಕ್ಸ್ ಆಫ್ ಅಕೌಂಟಲ್ಲಿ? ಅದನ್ನು ಮೆನ್ಷನ್ ಮಾಡಿದ್ರು ಪರ್ಸ್ಪೆಕ್ಟಿವ್ ಏನಾದರೂ ಚೇಂಜ್ ಆಗುತ್ತಾ? ಅದೇನಾದರೂ ವ್ಯಾಲ್ಯೂ ಆ್ಯಡ್ ಮಾಡುತ್ತಾ ಬುಕ್ಸ್ ಆಫ್ ಅಕೌಂಟಿಗೆ? ಇಲ್ಲ ಅಲ್ವಾ. ಸೊ ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಅಂತ ಅಂದರೆ, ಮೆಟೀರಿಯಲಿ ಸಿಗ್ನಿಫಿಕೆಂಟ್ ಆಗಿರೋ ಇಂಥ ಇನ್ಫಾರ್ಮೇಷನ್ಗಳನ್ನ ರೆಕಾರ್ಡ್ ಮಾಡಿ, ಅದು ಮೆಟೀರಿಯಲಿ ಸಿಗ್ನಿಫಿಕೆಂಟ್ ಆಗಿಲ್ಲ ಅಂತಂದರೆ ಆ ಇನ್ಫಾರ್ಮೇಷನ್ಗಳನ್ನ ರೆಕಾರ್ಡ್ ಮಾಡಲಿಲ್ಲ ಅಂದರೂ ಆಗುತ್ತೆ ಅನ್ನೋದು ಮೆಟೀರಿಯಾಲಿಟಿ ಕಾನ್ಸೆಪ್ಟ್. Materiality concept states that only important and significant information should be recorded and disclosed in the financial statement. Small or insignificant items may be ignored if they do not affect decision making. ನಾನು ಹೇಳಿದೆ ಅಲ್ವಾ, ಎಕ್ಸಾಂಪಲ್ ಕಂಪ್ಯೂಟರ್ನ ರೆಕಾರ್ಡ್ ಮಾಡೋದಕ್ಕೂ ಒಂದು ಪೆನ್ ಇದೆ ನಮ್ಮ ಹತ್ರ ಅಥವಾ ಒಂದು ಪೆನ್ಸಿಲ್ ಇದೆ ಅಂತ ನಮ್ಮ ರೆಕಾರ್ಡ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಪೆನ್ನು ನಮಗೆ ಯಾವುದೇ ವ್ಯಾಲ್ಯೂನ ಆ್ಯಡ್ ಮಾಡೋದಿಲ್ಲ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ, ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ಏನಂತ ಹೇಳುತ್ತೆ ಅಂತ ಅಂದರೆ, ಮೆಟೀರಿಯಲಿ ಸಿಗ್ನಿಫಿಕೆಂಟ್ ಇನ್ಫಾರ್ಮೇಷನ್ನ ರೆಕಾರ್ಡ್ ಮಾಡಿ, ಇಫ್ ಇಟ್ ಈಸ್ ಇನ್ಸಿಗ್ನಿಫಿಕೆಂಟ್ ಅದನ್ನ ನೀವು ಇಗ್ನೋರ್ ಮಾಡ್ಬೋದು ಅಂತ ಹೇಳುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್. Objectivity means accounting records must be based on reliable evidence. I think the value is 50,000 rupees. ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಅಂತ ಅಂದರೆ, ನಾವು ಯಾವುದೇ ಒಂದು ಇನ್ಫಾರ್ಮೇಷನ್ನ ನಾವು ರೆಕಾರ್ಡ್ ಮಾಡಬೇಕು ಅಂದರೆ ನಮ್ಮ ಹತ್ರ ಪ್ರಾಪರಾಗಿ ಬಿಲ್ ಇರಬೇಕು. ಬೇಸಿಕ್ ಟರ್ಮ್ಸಲ್ಲಿ ಕಲ್ತ್ರಿ ಅಲ್ವಾ, ಔಚರ್. ಸೊ ಆ ವೋಚರ್ ಇರಬೇಕು, ನಮ್ಮ ಹತ್ರ ಬಿಲ್ ಇರಬೇಕು. ಆ ಬಿಲ್ ಇಲ್ಲ ಅಂತ ಅಂದರೆ ನಾವು ಯಾವುದೇ ಇನ್ಫಾರ್ಮೇಷನ್ನ ನಾವು ರೆಕಾರ್ಡ್ ಮಾಡೋದಕ್ಕಾಗಲ್ಲ. ಅದನ್ನು ನಾವು ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಅಂತ ಕರಿತೀವಿ. ಗೆಸ್ಸಿಂಗಲ್ಲಿ ಅಥವಾ ಎಸ್ಟಿಮೇಟೆಡ್ ವ್ಯಾಲ್ಯೂ, ಅಸಂಪ್ಷನ್ ವ್ಯಾಲ್ಯೂಗಳನ್ನ ಬರೆಯೋ ಆಗಿಲ್ಲ. ನಮ್ಮ ಹತ್ರ ಪ್ರಾಪರ್ ಇನ್ವಾಯ್ಸ್ ಇರಬೇಕು, ಪ್ರಾಪರ್ ಬಿಲ್ ಇರಬೇಕು ನಾವು ರೆಕಾರ್ಡ್ ಮಾಡೋದಕ್ಕೆ. ಅದನ್ನು ನಾವು ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಅಂತ ಕರಿತೀವಿ. The objectivity concept states that accounting transactions should be recorded based on proper evidence and verifiable document, not on personal opinion or bias. Every transaction must be supported by documentary proof. ಯಾವ ಕಾನ್ಸೆಪ್ಟ್ ಹೇಳುತ್ತೆ ಇದನ್ನ? ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಹೇಳುತ್ತೆ. ಓಕೆ, ನಿಮಗೆಲ್ಲ ಕಾನ್ಸೆಪ್ಟ್ನ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ please like, comment, share and subscribe to our channel. Your support motivates us to come up with more helpful videos like this. Let's simplify commerce together.